ಸಮೂಹವೇ ಬಂತು. ಅಬ್ಬಬ್ಬಾ, ನೋಡಿದಾಗ ಒಮ್ಮೆಲೆ ದಿಗಿಲುಗೊಂಡಿದ್ದೆ.
ಮಾಡ್ಲಿಕ್ಕೇನು? ಯಾಕೆ ಇಂತಹ ವಿಧಾನಗಳನ್ನು ಎಲ್ಲೂ ನೋಡ್ಲಿಲ್ಲ ನಾವು. ನಮ್ಮದು ಆಕಾರವೇ ಅಲ್ವಾ? ನಿಮಗದ ಆಕಾರವಾಗಿ ಮನುಷ್ಯರಾಗಿರುವಂತಹ ನಮಗದು ವಿಕಾರ ಬಂದಷ್ಟೇ ಅಲ್ಲ, ಹಣವನ್ನು ನೀಡುವುದಕ್ಕೆ ಮುಂದಾಗಿದ್ದೀವಿ. ಹೌದೇ ಹೌದು, ನಾವು ಪ್ರತ್ಯುತ್ತರವನ್ನು ಕೊಟ್ಟವರು. ಆದ್ರೆ ನನಗೆ ನಿರೀಕ್ಷೆ ಏನು? ಈಗ ಈ ಸೇನೆಯ ಮುಖ್ಯಸ್ಥ ಯಾರು ಯಾವಾಗ ಎದುರಾಗ್ತಾನೆ, ಏನು ಮಾಡ್ತಾನೆ ಅಂತ ನಿರೀಕ್ಷೆ ಇದ್ದೆ. ಇಲ್ಲಮರ ಬಹಳಷ್ಟು ಮಾಡಿದ್ದೀನಿ. ನನಗೆ ವಿಷಯ ಗೊತ್ತಿಲ್ಲ. ಇದೆಲ್ಲ ಎಂತ ಹೊಟ್ಟು ಅಲ್ಲ, ಮೊದಲು ಹೊಟ್ಟ ನೋಡ್ಬೇಕಿತ್ತು. ನಮ್ಮ ಬಹಳ ಹಳೆ ಕಾಲದಲ್ಲಿ ಮನುಷ್ಯರಿಗೆ ರಾಕ್ಷಸರಿಗೆ ಇರುವಂತಹ ವ್ಯತ್ಯಾಸವೇನು? ನೀವು ಹುಟ್ಟಿ 1 ವರ್ಷಕ್ಕೆ ದೊಡ್ಡಾಗಿ ಎಷ್ಟು ದೊಡ್ಡ ಆಗ್ತೀರ ಮಕ್ಕಳ ಅಲ್ವಾ? ನೀವಾಗಲ್ಲ, ನಾವಾಗಲ್ಲ. ಅರೆಗಳಿಗೆಯಲ್ಲಿಯೇ ಬೃಹತ್ತಾಕಾರವಾಗಿ ಬೆಳೆದಿರುವಂತಹ ಸಮಗ್ರ ಹೊಂದಿದವರು ನಾವು ಅಷ್ಟೇ ಅಲ್ವಾ? ಬೇಗ ಸಾಯುವುದು ನೀವೇ. ಸುಮ್ಮನಿರ, ನಾವು ಬದುಕಿದಷ್ಟು ವರ್ಷ ನಿಮ್ಮತ್ರ ಬದುಕಲಿಕ್ಕಾಗುತ್ತ? ಮನುಷ್ಯರಲ್ಲೂ ಬದುಕಿದವರಿದ್ದಾರೆ ಇಲ್ಲ ಅಂತಲ್ಲ, ಆದ್ರೆ ಬರೆಯುವಂತಹ ಸೃಷ್ಟಿಕರ್ತ ಮನುಷ್ಯರು ಅಂತಾದ್ರೆ ಇಂತಿಷ್ಟು ಆಯಸ್ಸು ಅಂತ ಬರೆದ ಹಾಕ್ತಾರೆ. ರಕ್ತಶ್ರೀ ಹಾಗಲ್ಲ. ನಿಮಗೊಂದು ನಿಮಿಷ, ನೀವು ಬಲಬಲವನ್ನು ಪಡೆಯುತ್ತೀರಿ. ಹೋರಾಟರಲ್ಲ, ಯುದ್ಧವನ್ನು ಮಾಡಬೇಕು ಅಥವಾ ಜಯಿಸಬೇಕು ಅಂತಾರೆ ಮೊದಲು ಬ್ರಹ್ಮನ ಕುರಿತಾಗಿಯೋ ಹಣ ಕುರಿತಾಗಿಯೋ ತಪಸ್ಸನ್ನು ಆಚರಿಸಿ ವರದ ಬಲದಿಂದಲಾಗಿ ಬದುಕುವುದೇ ಹೊರತು ಮತ್ತು ಬ್ರಹ್ಮ ವರ್ಗ ಕೂಡಲ್ಲ. ನಮಗೆ ವರ ಬಲ ಇಲ್ಲದೆ ನಾವು ಬದುಕ್ತೇವೆ. ಬ್ರಹ್ಮ ನಮ್ಗೆ ಒಂದು ಬರ್ದಾಕಿದ್ದಾನೆ. ಹುಟ್ಟಿದಾಕ್ಷಣ ತಪಸ್ಸನ್ನು ಆಚರಿಸಿ ಶಿವನನ್ನು ಬ್ರಹ್ಮನನ್ನು ಒಲಿಸಿಕೊಳ್ಳುವಂತ ಅತ್ಯದ್ಭುತ ಶಕ್ತಿಯನ್ನು ಪಡೆಯಿರಿ ಮಕ್ಕಳೇ ಅಂತ ವರ ಪಡೆಯಿರಿ ಅಂತ ನಮಗೆ ಆಗ ಮನಸ್ಸಿತ್ತು. ಅದಕ್ಕಾಗಿ ನಾವು ತಪಸ್ಸನ್ನು ಮಾಡುವುದು. ನಿಮಗದೇ ತಪಸ್ಸು ಬೇಕು ಅಂತ ಹೇಳಿದ್ರು. ನಮಗದು ಯಾವುದು ಅಧಿಕವಾದ ಬಲವೇ ಅಲ್ಲ. ಆದ್ರೆ ನಿನ್ನನ್ನು ಕಂಡಾಗ ನನಗೆ ಆಶ್ಚರ್ಯ ಯಾಕೆ ಗೊತ್ತಾ? ಯಾಕೆ? ಒಬ್ಬ ಸಾಮಾನ್ಯ ನರ ಜಂತು ನೀನು, ಮನುಷ್ಯನಾಗಿರುವಂತಹ ನೀನು ಈ ಹೊತ್ತು ನಮ್ಮ ಈ ರಾಕ್ಷಸ ಸೇನೆಯನ್ನ ಸವರುತ್ತಾ ಈ ಸೇನೆಯ ಅಧಿಕಾರಿಯಾಗಿರುವಂತ ಅಲ್ಲ, ಸೇನೆಯ ಮುಖ್ಯಸ್ಥರಾಗಿರುವಂತ ನನ್ನ ಎದುರುಗಡೆಯಲ್ಲಿ ಬಂದು ಎದೆಗೆ ಎದೆ ಕೊಟ್ಟು ನಿಲ್ಲುತ್ತಿ ಅಂತಾದ್ರೆ ಮೆಚ್ಚಲೇಬೇಕು, ಹುಡುಗನೇ ಮೆಚ್ಚಲೇಬೇಕು. ಹಾಗಾಗಿ ನನಗೂ ಒಂದು ಕುತೂಹಲ. ಏನು? ಮನುಷ್ಯನಾಗಿರುವಂತಹ ನೀನು ಯಾರು ಏನು ಹೇಗೆ ಅನ್ನೋದನ್ನು ತಿಳಿದುಕೊಳ್ಳಬೇಕು ಎಂಬ ಹಾಗೆ ಯಾರೆಲ್ಲವೂ ನನ್ನ ಪೂರ್ಣನೆ ಪ್ರಶ್ನೆ ಮಾಡಿದ್ದದಕ್ಕಾಗಿ ಹೌದೇ ಹೌದು ಒಡೆಯ ಇಷ್ಟು ಕಾಲದ ಯುದ್ಧದಲ್ಲಿ ಅನೇಕ ನನ್ನ ಗೆದ್ದಿದ್ದೆ ಎಂಬ ಕಾರಣಕ್ಕಾಗಿ ನನ್ನನ್ನು ಗೆಲ್ಲಬಹುದು ಎಂಬ ಹಾಗೆ ಯೋಚಿಸಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗಿಯೂ ಇಲ್ಲ. ಆ ಆಸೆಯನ್ನು ಇಟ್ಟುಕೊಂಡದಿದ್ರೆ ಈ ಕ್ಷಣಕ್ಕೆ ಬಿಡಬಹುದು ಮಗು. ನನ್ನಂತವರ ಜೊತೆಯಲ್ಲಿ ಸರಸಾಟ ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲವೇ ಅಲ್ಲ. ಒಂದೊಮ್ಮೆ ಎದುರಾಗಿದೆ ಅಂತಾದ್ರೆ ನಿಮ್ಮನ್ನ ಯಮನಾಲಯಕ್ಕೆ ಸೇರಿಸುವ ಪರಾಕ್ರಮವನ್ನು ಹೊಂದಿರುವ ನಾನು. ಹಾಗಾಗಿ ನನ್ನಂತವರಲ್ಲಿ ಯುದ್ಧ ಖಂಡಿತವಾಗಿ ಸರಿಯಾದ ಕಾಲವೇ ಅಲ್ಲ. ಯುದ್ಧ ಮಾಡುವ ಪೂರ್ವದಲ್ಲಿ ನೀನು ಯಾರು, ನಿನ್ನ ಪರಿಚಯ ಏನು ಹೇಳು. ಸಾಮಾನ್ಯದವರಲ್ಲ. ಸಿದ್ಧಗೀತನು